ಮೈಸೂರು ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮತ್ತಷ್ಟು ರಂಗೇರ್ತದೆ. ಈಗಾಗಲೇ ಬಿಜೆಪಿಯಿಂದ ಹೊರಗೆ ಬಂದಂಥ ವಿಜಯಶಂಕರ್ ಕಾಂಗ್ರೆಸ್ JDSನ ಮೈತ್ರಿ ಅಭ್ಯರ್ಥಿ ಆದರೆ ಪ್ರತಾಪ್ ಸಿಂಹ ಎರಡನೇ ಬಾರಿಗೆ ಬಿಜೆಪಿಯ ಹುರಿಯಾಳು. ಸೊ 2019ರ ಮಹಾಯುದ್ಧ ಮೈಸೂರಿನ ಮಟ್ಟಿಗೆ ಹೇಗಿದೆ, ಇಲ್ಲಿ ಪಕ್ಷಗಳು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೆ, ಈಗಾಗಲೇ ಯಾರು ಕುದುರೆ ಯಾವ ಪಕ್ಷದ ಅನ್ನೋದು ಕೂಡ ತೀರ್ಮಾನ ಹೋಗಿದೆ. ಸೊ ಮೈಸೂರಿನಲ್ಲೂ ಬಿಸಿಲು ಕೂಡ ಜಾಸ್ತಿ ಆಗ್ತದೆ, ಅದ್ರ ಜೊತೆಗೆ ಚುನಾವಣಾ ಕಾವು ಕೂಡ ಏರ್ತಾ ಇದೆ. ನನ್ನ ಜೊತೆಗೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ ಹಾಗೆ JDSನ ಪಕ್ಷದ ಮುಖಂಡರು ಕಾರ್ಯಕರ್ತರು. ಹಾಗಿದ್ರೆ ಕಾಂಗ್ರೆಸ್ಗೆ ಇವತ್ತು ಮಿತ್ರ ಪಕ್ಷದ ಸಚಿವರು ಕೂಡ ಕೈ ಕೊಟ್ಟಿದ್ದಾರೆ. ಹಾಗಿದ್ರೆ ನಿಮ್ಮ ಚುನಾವಣೆಯ ಸ್ಪರ್ಧೆ ನಿಜವಾದ ಫೈಟ್ ಆಗುತ್ತಾ? ಇಲ್ಲಿ ಮೈಸೂರು ಭಾಗದಲ್ಲಿ ಒಂದು ಪ್ರತಿಷ್ಠೆ ಇದೆ, ಅಂದರೆ ಮಿತ್ರ ಪಕ್ಷಗಳ ಪ್ರತಿಷ್ಠೆ ಇದೆ, ಒಂದು ಪ್ರತಿಷ್ಠೆ ಕೆಲವರಿಗೆ ಇದೆ. ಅದೆಲ್ಲ ಸಮಾಧಾನವಾಗಿ ಒಟ್ಟಾರೆ ಚುನಾವಣೆಯನ್ನು ಕೆಲವರಿಗೆ ಅಂದ್ರೆ ನೀವು ಹೇಳ್ತಾರೆ JDSಗೆ ಬಿಜೆಪಿ ಅವ್ರಿಗೆ ಹೇಳ್ತಾರೆ. ನಮ್ಮ ಪಕ್ಷದೊಳಗಡೆ JDS ಒಳಗಡೆ ಕೆಲವು ಲೀಡರ್ಸ್ಗಳಿಗೆ ಒಂದಷ್ಟು ಪ್ರತಿಷ್ಠೆ ಇರುವಂತ ನಾನೇ ಬಾಯಿ ಬಿಡಿಸಿ ಹೇಳ್ತೀನಿ, ನಿಮ್ಗೆ ಯಾಕೋ ಅದು ಒಳಗೆ ಗಂಟಲು ಸಿಗಾಕೊಂಡಿದೆ. GT ದೇವೇಗೌಡರು ಮೈಸೂರು ಉಸ್ತುವಾರಿ ಸಚಿವರಿಗೆ ಪ್ರತಿಷ್ಠೆ ಇದೆಯಾ? ಆ ಥರ ಏನಿಲ್ಲ. GT ದೇವೇಗೌಡರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಅವರು ಕಲಬುರಗಿನಲ್ಲಿ ಕೆಲವು ಸಮಸ್ಯೆಗಳ ವಿಚಾರಕ್ಕೆ, ಅವರು ಯೂನಿವರ್ಸಿಟಿ ವಿಚಾರಕ್ಕೆ ಅಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀತಾರೆ, ಪತ್ರ ಸಲ್ಲಿಕೆ ಅಲ್ಲಿ ಇರಲಿಲ್ಲ. ಅವರು 3 ದಿವಸದಿಂದ ಇಲ್ಲ. ಒಟ್ಟಾರೆ ನಾವು ಚುನಾವಣೆ ಎದುರಿಸುವಂಥ ಕೆಲಸವನ್ನು 100ಕ್ಕೂ 100ರಷ್ಟು ಮಾಡ್ತೀವಿ. 100% ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ, ಸಮ್ಮಿಶ್ರ ಅಭ್ಯರ್ಥಿ ವಿಜಯಶಂಕರ್ ಏನಿದ್ದಾರೆ ಅವರು ಗೆಲ್ಲುವಂಥದ್ದು ನಿಶ್ಚಿತ. ಆಸ್ ಆಫ್ ನಾವು JDS ಕಾಂಗ್ರೆಸ್ ಅವಿಭಕ್ತ ಕುಟುಂಬ, ಅದ್ರಾಗ ವಿಭಜನೆ ಆಗಿಲ್ಲ. ಅಲ್ಲ, ನೀವು ಸರ್ಕಾರ ರಚನೆ ಆಗಿದ್ದ ದಿನದಿಂದನೂ ಅದನ್ನೇ ಕೇಳ್ತಾ ಇದ್ದೀರಿ. ಈಗ ನಾವು ಮೈಸೂರಲ್ಲಿ ಕೇಳ್ತದೆ, ಹೌದು ಮೈಸೂರಿನಲ್ಲಿ ಈಗಲೂ ಕೇಳ್ತಾ ಇದೀವಿ. GT ದೇವೇಗೌಡರು ಇಲ್ಲ ಅನ್ನೋದು ಸಾಮಾನ್ಯ ಜನರ ಮುಂದೆ ಅದು ಕಂಡು ಬಂದಿರ್ತಾರೆ. ಇಲ್ಲ, GT ದೇವೇಗೌಡರು ನಮ್ಮ ಜೊತೆಲೇ ಇದ್ದಾರೆ. ಒಟ್ಟಾರೆ ಬಿಜೆಪಿ ಸೋಲಿಸುವಂತ ಕೆಲಸವನ್ನ ಎರಡು ಪಕ್ಷಗಳು ಸೇರಿ ಮಾಡುವಂತದ್ದು ಮಾಡ್ತಾ ಇದ್ದೀವಿ. GT ದೇವೇಗೌಡರ ಮನೆಗೆ ವಿಜಯಶಂಕರ್ ಅವರು ಹೋಗಬೇಕಾಗಿತ್ತು, ಆದ್ರೆ ಸಾರಾಮಹೇಶ್ ಉಸ್ತುವಾರಿ ಸಚಿವರು ಸಾರಾಮಹೇಶ GT ದೇವೇಗೌಡರು ಈಗ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಅವ್ರ ಮನೆಗೆ ಹೋಗಿಲ್ಲ ಅನ್ನೋದಕ್ಕೆ ಯಾವ ಸಾಕ್ಷಿ ಇದೆ? ಏನು ಅವರು ನಾಮಪತ್ರವನ್ನು ಸಲ್ಲಿಸಬೇಕಾದ್ರೆ ವಿಜಯಶಂಕರ್ ಅವರು ನಮ್ಮ ಕೊಡಗು ಉಸ್ತುವಾರಿ ಮಂತ್ರಿ ಅಂತ ಸಾರಾ ಮಹೇಶ್ ಅವರು ಸಹ ಭಾಗಿಯಾಗಿದ್ದಾರೆ. ಇವತ್ತು ನೀವು ನೋಡಿದಾಗ ಎಲ್ಲಿದೆ ನೀವು ಅವಿಭಕ್ತ ಅಂತ ಹೇಳ್ತೀರಾ? ಈಗ ಕಾಂಗ್ರೆಸ್ ಅವ್ರು ನೋಡಿ, ನಾವೆಲ್ಲ ಹೇಗೆ ಒಂದೇ ಕಡೆ JDS ಕಾಂಗ್ರೆಸ್ ನಾವೆಲ್ಲ ಒಂದೇ ಕಡೆ ನಿಂತ್ಕೊಂಡು ಎಲ್ಲ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಹೊಂದಾಣಿಕೆಯಾಗಿ ಈ ಪಕ್ಷವನ್ನ ಮುನ್ನಡೆಸಬೇಕು, ಆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಮ್ದು ಒಂದೇ ಅಜೆಂಡಾ, ನಮ್ಮ ಪೈತೃ ಪಕ್ಷದ ಕೋಮುವಾದಿ ಪಕ್ಷವನ್ನು ದೂರ ಇಟ್ಟು ಇವತ್ತೇನು ನಮ್ಮ ಕಾಂಗ್ರೆಸ್ ಕೋಮುವಾದಿ ಪಕ್ಷ ಇಲ್ಲ ಹೀಗೆ ಅದನ್ನ ಈ ಪಕ್ಷವನ್ನ ನಾವು ಇಟ್ಟು ನಾವು ಪಕ್ಷವನ್ನ ಆಗಿದೆ ನೋಡಿ. ಈಗ ಮೋದಿ ಅಂತ ಒಂದೇ ಒಂದು ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಮೋದಿ ಅವರು ಕೆಲಸ ಮಾಡಿದ್ದಾರೆ ಎಲ್ಲಿ, ಅವ್ರು ಕಾನ್ಸ್ಟಿಟ್ಯೂನ್ಸಿ ಮಾಡೋರು ಇಂಡಿಯಾದಲ್ಲಿ. ಆದ್ರೆ ಇಲ್ಲಿ ವಾಸ್ತವತೆ ಏನಂದ್ರೆ ಅರ್ಥ ಮಾಡ್ಕೋಬೇಕು. ಅಲ್ಲಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಈಗ ನಾನು ಕೇಳ್ತಾ ಇರೋದು, ಹೌದು ನೀವು ಹೇಳ್ತಾ ಇದ್ದೀರಿ JDS ಕಾಂಗ್ರೆಸ್ ಅಭ್ಯರ್ಥಿ ವಿಜಯಶಂಕರ್. ಸೊ ವಿಜಯಶಂಕರ್ ಅವರ ಗೆಲುವು ಕಾರಣಕ್ಕಾಗಿನೇ ಸಿದ್ದರಾಮಯ್ಯ ಪಟ್ಟಿಡಿದು ತುಮಕೂರನ್ನು ದೇವೇಗೌಡರು ಬಿಟ್ಟುಕೊಟ್ಟು ಮೈಸೂರನ್ನು ಪಡ್ಕೊಂಡು ಅಂತ ಹೇಳಿದ್ರು. ಸೊ ಸಾರಾ ಮಹೇಶ್ ಏನು ಹೇಳಿದ್ರು, ನೀವೇನಾದ್ರೂ ಮಂಡ್ಯ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೈ ಕೊಟ್ರೆ ನಾವು ನಮ್ಮದೇ ಆದಂಥ ರಾಜಕೀಯ ಏಟನ್ನು ಕೊಡ್ಬೋದು ಅಂದ್ರೆ ಒಬ್ಬರಿಗೆ ಮೇಲೆ ಒಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಸೀಟ್ಗಳು ಹೊಂದಾಣಿಕೆ ಮಾಡ್ಕೊಂಡು? ಇಲ್ಲ, ಖಂಡಿತ ಅದು ಬ್ಲ್ಯಾಕ್ ಮೇಲ್ ತಂತ್ರ ಅಲ್ವೇ ಅಲ್ಲ. ಅವ್ರೇನೋ ಮಾತನಾಡುವಂತಹ ಬರದಲ್ಲಿ ಮಾತನಾಡಿದಂತ ಮಾತು ಅದು. ಅದನ್ನ ಅಷ್ಟೊಂದು ಲಘುವಾಗೂ ತಗೊಳಕ್ಕಾಗಲ್ಲ, ಅಷ್ಟೊಂದು ಸೀರಿಯಸ್ ಆಗೂ ಪರಿಗಣಿಸ ಉತ್ತರ ನೀವೇ ಹೇಳ್ತಾ ಇದ್ರಿ. ಎರಡೂ ತಗೊಳಕ್ ಆಗೋದಿಲ್ಲ. ಆದ್ರೆ ಅವತ್ತಿನ ಪರಿಸ್ಥಿತಿ ಒಳಗಡೆ ಮಾತನಾಡುವಂತ ವೇಗದಲ್ಲಿ ಮಾತನಾಡಿದಂತಹ ಮಾತು ಖಂಡಿತ ಅದು ಎಫೆಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಪಕ್ಷದ ಮುಖಂಡರೇನಿದ್ದಾರೆ ಅವ್ರಿಗೆ ಆಲ್ರೆಡಿ ತೀರ್ಮಾನ ತಗೊಂಡಿದ್ದಾರೆ. ಸೆಕ್ಯುಲರ್ ಫೋರ್ಸ್ ಎಲ್ಲ ಒಂದಾಗಿ ಕೋಮುವಾದಿ ಪಕ್ಷವನ್ನು ಹೊರಗಿಡಬೇಕು ಅಂತ. ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಇವತ್ತು ಸಂವಿಧಾನದ ಸಂರಕ್ಷಣೆ ಆಗ್ಬೇಕಾಗಿದೆ. ಇದೊಂದು ಮಹಾಯುದ್ಧದ ರೀತಿಯಲ್ಲಿ ಇವತ್ತು ನಾವು ಪರಿಗಣಿಸ್ತಾ ಇದ್ದೀವಿ. ಕ್ಯಾಂಡಿಡೇಟ್ ಕೂಡ ಬಿಜೆಪಿಯಲ್ಲಿ ಇದ್ದವ್ರು ತಾನೆ, ನಿಮ್ ಕ್ಯಾಂಡಿಡೇಟ್ ವಿಜಯಶಂಕರ್ ಬಿಜೆಪಿಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ದು, ಅಲ್ಲ ಮೂಲ ಕಾಂಗ್ರೆಸ್ ಇರಬಹುದು, ಆದ್ರೆ ಮತ್ತೆ ಅವ್ರ ಪ್ರವಾಸ ಬಿಜೆಪಿಯಲ್ಲಿ ಇತ್ತಲ್ಲ. ಅಲ್ಲ, ಬಿಜೆಪಿ ಅದು ಒಂದು ರಾಜಕೀಯ ಪಕ್ಷವೇ. ಅಲ್ಲಿ ಹೋಗಿದ್ರು, ಅಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿ ಇವತ್ತು ಏನಿದ್ದಾರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಅವರು ಶಕ್ತರಲ್ಲ ಅಂತ ಖಂಡಿತ ಯಾವ ಕಾರಣಕ್ಕೂ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಬಿಜೆಪಿ ಅವರು ಕೂಡ ನಮಗೆ ಸಪೋರ್ಟ್ ಮಾಡೋರಿದ್ದಾರೆ. ಯಾಕೆಂದ್ರೆ ಅಷ್ಟು ಒಳ್ಳೆಯ ಕೆಲಸ ಮಾಡುವಂತಹ ಈಗ ಮೈತ್ರಿ ಪಕ್ಷದಲ್ಲಿ ನಾವು ಬಹಳ ಸಮರ್ಥವಾದ ಅಭ್ಯರ್ಥಿ ಹಾಕಿದ್ವಿ. ಬಿಜೆಪಿ ವಿರುದ್ಧ ಬಿಜೆಪಿಯನ್ನ ಸೋಲಿಸಲಿಕ್ಕೆ ನಾವೆಲ್ಲ ಒಂದಾಗಿದ್ವಿ. ಒಬ್ಬ ಸಚಿವರು ಅಲ್ಲಿ ಗುಲ್ಬರ್ಗ ಬೇರೆ ಬೇರೆ ಕಾರ್ಯಕ್ರಮದಿಂದ ಬಂದಿಲ್ಲ ಅಷ್ಟೇ. ಆದರೆ ನಾವು ಬಿಜೆಪಿ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಮ ವಿರೋಧಿಗಳು? ಯಾವ ಕಾರಣಕ್ಕೂ ಇಲ್ಲ. ಕಾಂಗ್ರೆಸ್ಸಿನ ವಕ್ತಾರರು ಏನು ಪ್ರತಿಕ್ರಿಯೆ ಕೊಟ್ರಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎರಡು ಪಕ್ಷದವರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತೇಳಿ. ಒಟ್ಟು ಇಷ್ಟಂತೂ ಬಹಳ ರಾಜ್ಯಕ್ಕೆ ವಿಡಂಬನೆ ಏನಂತಂತಂದರೆ, ಯಾವ ವ್ಯಕ್ತಿಯನ್ನು ಸೋಲಿಸ್ಲಿಕ್ಕೆ
ಯಾರು ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಲಿಕ್ಕೆ ಟೊಂಕ ಕಟ್ಟಿದ್ದ ಎಳೆದವರು ಏನು ಕೆಲಸ ಮಾಡಿದ್ರು ಅದರ ಪುನರಾವರ್ತನೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಆಗತ್ತೆ. ಆದ್ರೆ ಅಲ್ಲ, ಪ್ರಶ್ನೆನೇ ಇಲ್ಲ. ಅದನ್ನ ಕಾಯ್ತಾ ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ JDS ಕಾಂಗ್ರೆಸ್ ಯಾವುದು ಲೆಕ್ಕಕ್ಕಿಲ್ದಿರೋ ಅಲ್ಲ, ನೀವೊಂದು ಶಬ್ದ ಬಳಸ್ತೀರಿ, ಪುನರಾವರ್ತನೆ ಆಗುತ್ತೆ. ಈ ಬಾರಿ ಕೂಡ JDS ಕಾಂಗ್ರೆಸ್ನ ಒಡಕಿನ ಲಾಭ ಪುನರಾವರ್ತನೆ ಆಗುತ್ತೆ ಅಂದ್ರೆ 2014 JDS ಸಪೋರ್ಟ್ ಮಾಡಿದ್ರಂತನ ಆತರ ಅಂತಲ್ಲ. ಇಡೀ ಒಟ್ಟು ಮೈಸೂರಿನ ರಾಜಕಾರಣವನ್ನ ನೋಡಿದಂತ ಸಂದರ್ಭದಲ್ಲಿ ಕಳೆದ ಬಾರಿ ವಿಶ್ವನಾಥ್ ಅವರನ್ನ ಸೋಲಿಸಬೇಕು ಅಂತೇಳಿ JDS ಸಪೋರ್ಟ್ ಮಾಡಿದ್ರೆ ಓಪನ್ ಆಗಿ ಹೇಳಿ. ಪ್ರಶ್ನೆನೇ ಇಲ್ಲ. ದೊಡ್ಡ ಸಂಖ್ಯೆ ಸಪೋರ್ಟ್ ಮಾಡಿದ್ರು JDS. ನಾನು ಹೇಳ್ತೀನಿ, ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡಿರೋದು ನಾವು ನೋಡಿದೀವಿ ನಾವು. ಆಗ JDS ನವರು ಪ್ರತಾಪ್ ಸಿಂಹಗೆ ಸಪೋರ್ಟ್ ಮಾಡಿದ್ರು, ಸಿದ್ದರಾಮಯ್ಯ ವಿರುದ್ಧ, ವಿಶ್ವನಾಥ್ ವಿರುದ್ಧ. ಬಿಜೆಪಿ ಅವರು ನೇರವಾಗಿ ಹೇಳ್ತಾ ಇದ್ರೆ JDS ನವರು ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಈಗಲೂ ಕೂಡ ಒಳಗೆ. ಬಿಜೆಪಿಯವರು ಬೆಂಕಿಪಟ್ಟಣ ಸೀಮೆಣ್ಣೆ ಇದ್ದಂಗೆ ಹಚ್ಬಿಟ್ಬಿಡ್ತಾರೆ, ಆಯ್ತಾ? ಇಲ್ಲ ಕೇಳಿ, ಅವರು ಇವತ್ತು ಹೇಳ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ JDS ನಾವಿವತ್ತು ಏನು ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ. ಯಾವ್ದಾದ್ರು ಆಧಾರ ಬೇಕಲ್ಲ, ನಾವೇನಾದ್ರು ಮಾಡಿದೀವಿ ಅನ್ನೋದಕ್ಕೊಂದು ಆಧಾರ. 2014 JDS ಅವರು ಒಳಗೆ ಸಪೋರ್ಟ್ ಮಾಡಿದ್ರು. ಹಾಗಂದ್ರೆ ಅವತ್ತು ನಮ್ಮಲ್ಲಿ ಕ್ಯಾಂಡಿಡೇಟ್ ಚಂದ್ರಶೇಖರ್ ಅವರು ಅಭ್ಯರ್ಥಿಯಾಗಿ ಕೊನೆ ಮೂಮೆಂಟ್ ಅಲ್ಲಿ ಬಂದ್ರು. ಅವತ್ತು ಸಹ ಅವರು ಹೇಳಿದ್ರಲ್ಲ, ಒಬ್ಬ ನಮ್ಮ ಕಾರ್ಯಕರ್ತರು ಮೋಸ ಮಾಡಿದ್ರು, ನಮ್ಮ JDS ನಾಯಕರು ಕೈ ಕೊಟ್ರು ಅಂತ ಹೇಳಿದ್ರು. CM ನ ಯಾರು ಮಾಡಿರೋದು ಸರ್? ಬಿಜೆಪಿ ನಾಯಕರು ಹೇಳ್ತಿರೋದು 2014 JDS ಕಾರ್ಯಕರ್ತರು ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ಬಿಜೆಪಿ ನಾಯಕರೇನೆ ಈಗ MLA ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನ್ ಮಾಡಿದ್ರು ಸರ್? ಸಿದ್ದರಾಮಯ್ಯನವ್ರಿಗೆ ಏನ್ ಮಾಡಿದ್ರು ಸರ್? ಬಾಯ ಬೆಂಬಲ 5 ವರ್ಷ CM ನ ಘೋಷಣೆ ಮಾಡಿದ್ದಾರೆ. ಇದನ್ನ ಮಾಡಿರೋದ್ರಿಂದ ಮೈಸೂರಲ್ಲಿ ಮತ್ತೆ ತಮ್ಮಲ್ಲಿ ನಾ ಇನ್ನೊಂದು ಕೇಳ್ತೀನಿ, ಪ್ರತಾಪ್ ಸಿಂಹ ಅವ್ರಿಗೆ ಕೊಡುಗೆ ಏನಿದೆ ಸರ್ ಮೈಸೂರಲ್ಲಿ? ಕರ್ಕೊಂಡ್ಬಂದು ಮೋದಿ ಅವ್ರನ್ನ ಕಳೆದ ಬಾರಿ ಏನಂತ ಘೋಷಣೆ ಮಾಡಿದ್ರು ಸರ್ ಮೈಸೂರಲ್ಲಿ? ಸಿಂಗಾಪುರ್ ಮಾಡ್ತೀನಿ, ಮಲೇಷಿಯಾ ಮಾಡ್ತೀನಿ ಅಂದ್ರು ಸರ್. ಮಾಡಿದಾರ ಸರ್? ಈ ನಮ್ಮ ಬಿಜೆಪಿ ಅವ್ರದ್ದು ನೀಚತನ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಚಾಮುಂಡೇಶ್ವರಿ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿನ ಹುಡುಕಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಯಾವನೊಬ್ಬ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಗೋಪಾಲನ್ ಅವ್ರನ್ನ ಇವ್ರು ಮುಂದಿಟ್ಕೊಂಡು ಡಮ್ಮಿ ಕ್ಯಾಂಡಿಡೇಟ್ ಹಾಕೊಂಡು ಹೋರಾಟ ಮಾಡಿದಂತ ಈ ಬಿಜೆಪಿ ಅವರು ಈ ಪ್ರತಾಪ್ ಸಿಂಹನ್ ಬಗ್ಗೆ ಹೇಳ್ತೀನಿ ನೋಡಿ. 5 ವರ್ಷ ಆಗಿದೆ ಸರ್. 5 ವರ್ಷದಲ್ಲಿ ಪ್ರತಾಪ್ ಸಿಂಹ ಅವ್ರದ್ದು ಮೈಸೂರು ನಗರಕ್ಕೆ ಅವರ ಕೊಡುಗೆ ಏನು? ಬಿಜೆಪಿ ಲೀಡರ್ ಕಡೆನೇ ಪ್ರತಾಪ್ ಸಿಂಹಗೆ ಸೋಲಿಸ್ತಾರೆ. ಅವ್ನು ಬಿಜೆಪಿ ಅವ್ರಿಗೆ ಏನು ಮರ್ಯಾದೆ ಕೊಟ್ಟಿಲ್ಲ ಅಂತ ಪ್ರತಾಪ್ ಸಿಂಹ ಅವ್ರಿಗೆ ಮನೆ ಕಳಿಸ್ತಾರೆ. ಅವ್ರ ಆ ಸಂಘ ಡೈರೆಕ್ಟ್ ಹೋಗ್ತಾನೆ. ಇಲ್ಲ ಗೊತ್ತು, ಸೋಲ್ತಾನೆ. 6 ಲಕ್ಷ ಅಂತ ಹೊಡಿತಾರೆ. ನಿಮ್ಮಲ್ಲೇ ನಿಮ್ಮ ಅಭ್ಯರ್ಥಿ ಪ್ರತಾಪ್ ಸಿಂಹ ಸೋಲಿಸ್ತಾರೆ ಬಿಜೆಪಿ ಅವರು ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟು ಮಾಹಿತಿ ಗೊತ್ತಾಗ್ತದೆ? ಸುಳ್ಳು ಸರ್, ಇದೆಲ್ಲ ಸುಳ್ಳು. ಏನು ಅಂತಂದ್ರೆ, ಯಾಕಂದ್ರೆ ವಿಜಯಶಂಕರ್ ನಮ್ಮ ಪಾರ್ಟಿಯಲ್ಲಿ ಇದ್ದಂಥವ್ರು, ಅವ್ರಿಗೆ ಕೆಲವೊಂದಷ್ಟು ಮಾಹಿತಿಗಳು ಗೊತ್ತಿರೋದ್ರಿಂದ ಒಂದಷ್ಟು ಎಲ್ಲ ಅವ್ರಿಗೆ ಅಪ್ಸಿರೋದ್ರಿಂದ ಹೇಳ್ತಾರೆ ಅಷ್ಟೇ. ಹಾಗಂತ ನಾವೇನು ಅವ್ರಿಗೇನು ಎದುರ್ಕೊಂಡು ಕೊಡಲ್ಲ. ಫೈಟ್ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಫೈಟ್ ಕೊಡೋದು ಗೆದ್ದೇ ಗೆಲ್ತೀವಿ. ಅದ್ರಲ್ಲಿ 2 ಮಾತಿಲ್ಲ. JDS ಅವ್ರು ಹೇಳಿದ್ರು ಪ್ರತಾಪ್ ಸಿಂಹ ಅವ್ರ ಕೊಡುಗೆ ಏನು ಅಂತ. ಹಂಗಾರೆ ಕುಮಾರಸ್ವಾಮಿ ಕೊಡುಗೆ ಏನು 10 ತಿಂಗಳಲ್ಲಿ? CM ಸಿದ್ದರಾಮಯ್ಯ 5 ವರ್ಷ ಆಗಿರಲ್ಲ, ಅವ್ರ ಕೊಡುಗೆ ಏನ್ರಿ ಮೈಸೂರಿಗೆ? ಕಾಂಗ್ರೆಸ್ JDS ಹೇಳ್ತಿರೋದು ಬಿಜೆಪಿ ಅಭ್ಯರ್ಥಿನ ಸೋರಿಸಿ ಬಿಜೆಪಿ ಒಳಗಡೆ ಮಸಲತ್ ನಡೀತಾ ಇದೆ ನೋಡಿ. ನಮ್ಮ JDS ಸಪೋರ್ಟ್ ಮಾಡ್ತಾರೆ. ಇಲ್ಲ, ಬಿಜೆಪಿಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಏನೂ ಇಲ್ಲ. ಮಸಲತ್ತು ಇಲ್ಲ, ಏನೂ ಇಲ್ಲ. ಅವರು ಸುಳ್ಳು ಸುದ್ದಿನ ಹಬ್ಸ್ತಾರೆ. ವಿಜಯಶಂಕರ್ ಅವರು ಬಿಜೆಪಿಲಿ ಇದ್ದು ಎಲ್ಲಾನು ಊಟ ಮಾಡ್ಕೊಂಡು 2 ಸರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಮತ್ತೆ ಮಂತ್ರಿ ಮಾಡಿದ್ರು. ಯಡಿಯೂರಪ್ಪನವರು ಸೋತಾಗ ಮಂತ್ರಿ ಮಾಡಿದ್ರು, ಅವ್ರು ಏನು ಮಾಡಲಿಲ್ಲ. ವಿಜಯಶಂಕರ್ ವರ್ಸಸ್ ಪ್ರತಾಪ್ ಸಿಂಹ ಮೈಸೂರಲ್ಲಿ. ನೋಡಿ, ನಮ್ದೊಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ, ಸಿದ್ಧಾಂತದ ಅನುಗುಣವಾಗಿ ಇಲ್ಲಿ ರಾಜಕಾರಣವನ್ನ ಮಾಡುವಂತವ್ರು ನಾವು. ಗೊತ್ತೈತೇನೆ, ನಮಗೆ ಈ ತರ 100 ಜನ ವಿಜಯಶಂಕರನ್ನ ತಯಾರು ಮಾಡೋ ಶಕ್ತಿ ನಮ್ಮ ಪಾರ್ಟಿಗಿದೆ. ಇದು ಭಾರತೀಯ ಜನತಾ ಪಕ್ಷ ಏನ್ ಹೇಳ್ತಾ ಇದೆ, ವಿಜಯಶಂಕರ್ ಅಂತವ್ರು 100 ನಾವು ರೆಡಿ ಮಾಡೋಕ್ಕೆ, ಪ್ರೊಡಕ್ಷನ್ ಮಾಡೋಕ್ಕೆ ಬಿಜೆಪಿ ಕೆಪಾಸಿಟಿ ಇದೆ. ವಿಜಯಶಂಕರ್ ಅಲ್ಲ, ಇಂಥ 100 ಜನ ರೆಡಿ ಮಾಡ್ಬೋದು. ಹಾಗಾಗಿ ನಮಗೆ ಚಾಲೆಂಜೇ ಅಲ್ಲ. ವಿಜಯಶಂಕರ್ನ ತಯಾರಿ ಮಾಡುವಂಥ ಕೇಪಬಿಲಿಟಿ ಇರ್ಬೋದು, ಮಾಡ್ಕೊಳ್ಳಿ ಅವರು. ಈಗ ವಿಜಯಶಂಕರ್ ನಮ್ಮ ಅಭ್ಯರ್ಥಿ. ನಾವು ಜಾತ್ಯತೀತ ಜನತಾ ದಳ ಮತ್ತು ಕಾಂಗ್ರೆಸ್ ಒಟ್ಟಾರೆ ಸೇರಿ ಅಭ್ಯರ್ಥಿನ ಒಪ್ಕೊಂಡು ನಾವು ಚುನಾವಣೆ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇತಿಹಾಸ ತಗೊಂಡ್ರೆ 16 ಚುನಾವಣೆ ನಡೆದಿದೆ. 17ನೇ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಇದು ಚುನಾವಣೆ ನಡೀತಾ ಇರುವಂಥ. 16ರಲ್ಲಿ 13 ಕಾಂಗ್ರೆಸ್ ಗೆದ್ದಿದೆ, 3 BJP ಗೆದ್ದಿರುವಂಥದ್ದು. ಅದೇ ವ್ಯತ್ಯಾಸ. ಅವರು ಈಸ್ ಎ ವೆರಿ ಗುಡ್ ಕ್ಯಾಂಡಿಡೇಟ್. ಅವರು ಪಕ್ಷಾತೀತವಾಗಿ ಎಲ್ಲ ಜನರು ಲೈಕ್ ಮಾಡುವಂಥ ಒಬ್ಬ ಅಭ್ಯರ್ಥಿ. ಅವರ MP BJPನಲ್ಲಿ MP ಆಗಿದ್ದಾಗ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ನಮ್ಮ ಪಕ್ಷಕ್ಕೆ ಬಂದು 1 ವರ್ಷ ಆಗಿದೆ. ನಾವು ಸೂಕ್ತವಾದ ಅಭ್ಯರ್ಥಿ ಅಂತ ಅವ್ರನ್ನ ಕಣಕ್ಕೆ ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇಂಟ್ಯಾಕ್ಟ್ ಆಗಿದೆಯಾ ನಿಮ್ಮ ಅಲಯನ್ಸು?
ಈಗಲೂ ಇದೆ. ಕಳೆದ 10 ತಿಂಗಳಿಂದ ಏನು BJP ಬೊಬ್ಬೆ ಹೊಡಿತಾವ್ರೆ, ಸರ್ಕಾರ ನಾಳೆ ಬಿದ್ದೋಗುತ್ತೆ, ನಾಡ್ದು ಬಿದ್ದೋಗುತ್ತೆ, ಡೆಡ್ ಲೈನ್ ಕೊಟ್ಕೊಂಡು ಬಂದು ಸುಸ್ತಾಗಿ ಈಗ ಚುನಾವಣೆಗೆ ಬಂದಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ನಡೀತಾ ಇದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಮತ್ತು ಹಳೆಯ ಮೈಸೂರು ಭಾಗದಲ್ಲಿ ಅವರಿಗೆ 0 ಬರುವಂಥದ್ದಕ್ಕೆ ನಾವು ನೋಡ್ಕೋತಾ ಇದ್ದೀವಿ. ವಿಶ್ವನಾಥ್ ವಿರುದ್ಧನೇ ಗೆದ್ದರಲ್ಲ ಅವರು. ಲಾಸ್ಟ್ ಟೈಮ್ದಲ್ಲ ಹೇಳ್ತಾರೆ, ನಾನು ಈ ಸರಿ ಹೇಳ್ತಾ ಇದ್ದೆ 2019 ಚುನಾವಣೆಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಅಭ್ಯರ್ಥಿ 1 ಲಕ್ಷ ಅಂತರದಲ್ಲಿ ಗೆಲ್ಲುವಂಥದ್ದಕ್ಕೆ ಎಲ್ಲ ಅವಕಾಶಗಳು ನಮ್ಮಲ್ಲಿ ಇದಾವೆ. ಈಗ ಅವ್ರು ಹೇಳ್ತಾ ಇರೋದು ಈ ಬಾರಿ ಕಳೆದ 35,000 ಲೀಡ್ ಅನ್ನೋದು ಅದಕ್ಕಿಂತ ಡಬಲ್ ಗೆಲ್ತೀವಿ, ಇವರು ಅಲಯನ್ಸ್ ಇಂದಲೂ ಕೂಡ ನಮ್ಗೆ ಏನೂ ಆಗಲ್ಲ, ಅಲಯನ್ಸ್ ಇಂದ ನಮ್ಗೆ ಇನ್ನೂ ಲಾಭ ಆಗ್ತಾ ಇದೆ. ಸರ್ ಅವ್ರು 5 ವರ್ಷದಿಂದ ಇಡೀ ದೇಶಕ್ಕೆ ಸುಳ್ಳು ಹೇಳೋ ಕೆಲಸನ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರ ಪ್ರಗತಿ ಏನು ಅಂತೇಳಿ ಸುಳ್ಳೆ ಅವ್ರ ಮನೆ ದೇವರು. ಎಲ್ಲ ಸುಳ್ಳು ಹೇಳ್ತಾರೆ, ಆಕಸ್ಮಿಕವಾಗಿ ಸುಳ್ಳು ಹೇಳ್ತಾರೆ, ಆದ್ರೆ ಸುಳ್ಳೆ ಅವರ ಪಕ್ಷದ ಮನೆ ದೇವರಾಗ್ಬಿಟ್ಟಿದೆ. ಸೊ 5 ವರ್ಷದಲ್ಲಿ ಇಡೀ ದೇಶವನ್ನ ಅವರು ಒಂದ್ ರೀತಿಯ ಮೆಸ್ಮರೈಸ್ ಮಾಡ್ಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ದೀನಿ ಅಂತಾನೆ ಗೊತ್ತಾಗಲ್ಲ ಅವರಿಗೆ. ಇವನ್ ನಮ್ಮ ಸಂಸದ ಕೂಡ ನಮ್ಮ ಕ್ಷೇತ್ರಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಮೋದಿ ಅಷ್ಟೇ ಅವ್ರು ಹೇಳೋದಷ್ಟೇ. 5 ವರ್ಷದ ಸಾಧನೆ ಮೋದಿ ಅಷ್ಟೇ ಅವ್ರು ಹೇಳೋದಷ್ಟು ಬಿಟ್ರೆ ಮೋದಿ ಫೋಟೋ. ಆದ್ರೆ ನಮ್ಮ ಸಂಸದರು ನಮ್ಮ ಸಾಧನೆಯನ್ನು ಏನ್ ಮಾಡಿದ್ದಾರೆ, ಏನ್ ಸಿದ್ದರಾಮಯ್ಯ ಫೋಟೋ ಬಿಟ್ರೆ ಏನಿದೆ ಮೈಸೂರಲ್ಲಿ? ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದ ಒಂದು ಇತಿಹಾಸ ಇದೆ, ನಮ್ಮ ಕಾರ್ಯಕ್ರಮಗಳಿವೆ. ಇವತ್ತು ಇಂದಿರಾ ಗಾಂಧಿ ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಹೊರಗೆ ಏನ್ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಕೊಟ್ಟಿದೆ ಅನ್ನೋದು ಇತಿಹಾಸದಲ್ಲೂ ಇದೆ, ಇವತ್ತಿಗೂ ಇದೆ. ನಗೋಂತದಲ್ಲ, ಅದ್ವಾನಿ ಅವ್ರಿಗೆ ಇವ್ರು ಟಿಕೆಟ್ ಕೊಟ್ಟಿಲ್ಲ, ಮುರಳಿ ಮನೋಹರ್ ಜೋಶಿ ಕೊಟ್ಟಿಲ್ಲ, ಅನಂತ್ ಕುಮಾರ್ ಪತ್ನಿ ಕೊಟ್ಟಿಲ್ಲ. ಇವ್ರು ಯಾವ ಕೇಡರ್ ಪಕ್ಷ ರೀ ಇವರು? ಯಾವ ಕೇಡರ್ ಪಾರ್ಟಿ? ಒಂದ್ ನಿಮಿಷ ಬಂದೆ, ನೀವ್ ಯಾವ ಕೇಡರ್ ಪಾರ್ಟಿ ಅಂತ ಕೇಳ್ತಿದಾರ ನೋಡಿ. ಈಗ ಮನೋಹರ್ ಜೋಶಿ ಅವರು ಇರ್ಬೋದು, ತೇಜಸ್ವಿನಿ ಅವರು ಇರ್ಬೋದು, ಈಗ ತೇಜಸ್ವಿ ಸೂರ್ಯ ಅವ್ರಿಗೆ ಮುಂದಿನ 30-40 ವರ್ಷಗಳ ರಾಜಕೀಯ ಒಂದು ದೂರದೃಷ್ಟಿ ಇಟ್ಕೊಂಡು ಅವ್ರಿಗೆ ಯುವಕರಿಗೆ ಆದ್ಯತೆಯನ್ನ ಕೊಡ್ತಾ ಇದೀವಿ. ಆದ್ರೆ ಇವ್ರಿಗೆ ತೇಜಸ್ವಿನಿ ಅವ್ರಿಗೆ ಅನಂತ್ ಕುಮಾರ್ ಅವ್ರಿಗೆ ಕಚೇರಿ ಯಾಕೆ ಉದ್ಘಾಟನೆ ಮಾಡಿ ಕೇಳಬೇಕಾಗಿತ್ತು, ಪ್ರಚಾರಕ್ಕೆ ಆಗಿಲ್ಲ ಅಂತ ಹೇಳ್ಬೇಕಾಗಿತ್ತು. ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೆ ಪಕ್ಷದ ಕಚೇರಿಯನ್ನ, ಅಭ್ಯರ್ಥಿಯ ಕಚೇರಿಯನ್ನ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಉದ್ಘಾಟನೆ ಮಾಡಕ್ ಹೇಳಿಲ್ಲ. ಅವರು ಅಲ್ಲಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅವರು ಮುಖಂಡರಾಗಿರೋದ್ರಿಂದ ಅವ್ರಿಗೆ ಒಂದು ನೇತೃತ್ವವನ್ನ ಕೊಟ್ಟಿದ್ದಾರೆ ಅಷ್ಟೇ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋದು ಶತಸಿದ್ಧ. ಮೇಡಮ್ ನೀವು ಬಹಳ ಸಿಟ್ಟು ಮಾಡ್ಕೊಳ್ತಿದ್ರಿ, ಏನಕ್ಕೆ ಸಿಟ್ಟು ಮಾಡ್ಕೊಳ್ತಿದ್ರಿ? ಅಲ್ಲ, ಅವರು ಹೇಳ್ತಾ ಇದ್ರು ಚಾಮುಂಡೇಶ್ವರಿಲಿ ಯಾರೋ ಒಬ್ಬ ಅಂತ. ಅವರು ಯಾರೋ ಒಬ್ಬ ಅಲ್ಲ, ಪಕ್ಷಕ್ಕಾಗಿ ದುಡ್ದಿರೋಂಥವ್ರು. ಅವ್ರಿಗೆ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ತರ ಅಪ್ಪ ಮಕ್ಕಳಿಗೆ 3 ಕ್ಷೇತ್ರದಲ್ಲಿ ನಿಂತ್ಕೊಂಡಿಲ್ಲ. ನಮ್ಮ ಬಿಜೆಪಿಲಿ ಕಾರ್ಯಕರ್ತರಿಗೆ ಅವಕಾಶ ಕೊಡ್ಬೇಕು ಅಂತ ಸಣ್ಣದವ್ರಿಗೆನೆ ಕೊಟ್ಟಿದ್ದಾರೆ. ಅವ್ರ ಇನ್ನೊಬ್ರು ನಮ್ಮ ವಿಜಯೇಂದ್ರ ವರ್ಣಕ್ಕೆ ಏನಕ್ಕೆ ಬಂದ್ರು? ರಾಘವೇಂದ್ರ ಶಿವಮೊಗ್ಗದಲ್ಲಿ MP ಅಲ್ವಾ, ಯಡಿಯೂರಪ್ಪ ML ಅಲ್ವಾ? ಅದಕ್ಕೂ ಕೊಡ್ತೀನಿ. ಇದೇ ರಾಘವೇಂದ್ರ ಅವರು ಕಾಲೇಜ್ ಮುಗಿಸಿ ನೇರ MP ಚುನಾವಣೆ ಎದುರಿಸ್ತಾ ಇಲ್ಲ. ಅವರು ತಳಮಟ್ಟದಿಂದ ಕಾರ್ಯಕರ್ತರಾಗಿ ದುಡ್ದಿದ್ದಾರೆ, ಅವ್ರಿಗೆ MP ಟಿಕೆಟ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಈಗ ರಾಘವೇಂದ್ರ ಸಾರಿ ಏನು ಕುಮಾರಸ್ವಾಮಿ ಮಗ ಡೈರೆಕ್ಟ್ ಆಗಿ ಎಲೆಕ್ಷನ್ ಹೋಗ್ತಾರೆ. ಅವ್ರು ಚುನಾವಣಾ ರಾಜಕಾರಣ ಬರೋಕ್ಕಿಂತ ಮೊದಲು ಪಕ್ಷ ಸಂಘಟನೆ ಇದ್ರು. ನೀವು ಫ್ಯಾಮಿಲಿ ಎಲ್ಲ ನಿಂತು ಬಿಡ್ತೀರಿ JDS ನವರು? ಆತರ ಏನಿಲ್ಲ, ಅವರ ಅರ್ಹತೆಯ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರೆ ಹೊರತು ಕುಟುಂಬದಲ್ಲಿ ಎಲ್ಲ ಅರ್ಹತೆ ಇರೋರು. ರೇವಣ್ಣ ಅವರು ದೇವೇಗೌಡರ ಮೊಮ್ಮಗ, ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿ ಅವರು ದೇವೇಗೌಡರ ಮಗ, ರೇವಣ್ಣ ದೇವೇಗೌಡರ ಮಗ, DC ತಮ್ಮಣ್ಣ ದೇವೇಗೌಡ ಬೀಗರು, DC ತಮ್ಮಣ್ಣ ದೇವೇಗೌಡ ಬೀಗರು, ಅನಿತಾ ಕುಮಾರಸ್ವಾಮಿ ದೇವೇಗೌಡರ ಸೊಸೆ ಎಲ್ಲ ಅವರೇ ತಾನೆ ಸರ್. ಯಡಿಯೂರಪ್ಪನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇಲ್ವಾ? ಅಥವಾ ಇವ್ರ ನಿಂತಿರಂತರಲ್ಲಿ ರಾಜಕಾರಣದಲ್ಲಿ ತನ್ನ ಮಕ್ಕಳುಗಳನ್ನ ರಾಜಕಾರಣಕ್ಕೆ ತಂದಿಲ್ವಾ? ಇವತ್ತು ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ, ಜನತಾದಳ ಜಾತ್ಯತೀತ ಪಕ್ಷ, ಅದು ಕೋಮುವಾದಿ ಪಕ್ಷವನ್ನು ದೂರ ಇಟ್ಟುಕೊಂಡು ಒಂದು ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ನಾವಿದ್ದೀವಿ. ಇವತ್ತು ಸಿದ್ದರಾಮಯ್ಯ ಕೊಟ್ಟಂತ ಅನೇಕ ಯೋಜನೆಗಳು ಬಡವರಿಗೆ ತಲುಪುವಂತ ಯೋಜನೆಗಳು, ಅದೇ ಶ್ರೀರಕ್ಷೆ ಆಗುತ್ತೆ. ಆದ್ರೆ ಬಿಜೆಪಿ ಕೊಡುಗೆ ಏನು? ಪ್ರತಾಪ್ ಸಿಂಹ ಇಷ್ಟು 5 ವರ್ಷ ಕಾಲ MP ಆಗಿ ಯಾವ್ದಾವ್ದು ಏರಿಯಾಕ್ಕೆ ಅವ್ರನ್ನೇ ಕೇಳಿ, ಯಾವ್ದಾದ್ರು ಒಂದು 10 ಏರಿಯಾದ ಹೆಸರು ಅವ್ರು ಹೇಳ್ಬಿಟ್ರೆ ಪ್ರತಾಪ್ ಸಿಂಹ ಅವರು ಅಷ್ಟೇ ಅವ್ರನ್ನ 10 ಏರಿಯಾ ಹೇಳಿ ಅವ್ರಿಗೆ ಏರಿಯಾ. ಪ್ರತಾಪ್ ಸಿಂಹ ಅವ್ರ ಅಭಿವೃದ್ಧಿ ಅಂತ ನೀವು ಹೇಳ್ಕೊಳ್ತಾ ಇದ್ರಿ, ಟಾಮ್ ಹೊಡಿತಾ ಇದ್ರಿ. 10 ಏರಿಯಾಗಳಿಗೆ ವಿಸಿಟ್ ಮಾಡಿದ ಜನರ ಕಷ್ಟ ರಾಜಕೀಯ ಜೀವನದೊಳಗಡೆ ಕಳೆದ ಒಂದು 35 ವರ್ಷದಲ್ಲಿ ನಾನು ಅಭ್ಯಾಸ ಮಾಡಿ ನೋಡ್ದಂಗೆ, ಯಾವುದಾದ್ರೂ ಒಬ್ಬ ಸಂಸದರು ಒಂದು ತನ್ನ ಸಂಸದೀಯ ಕ್ಷೇತ್ರಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಕೇಂದ್ರದ ಅನುದಾನವನ್ನ ತಂದು, ಒಂದು ನಿಮಿಷ ರೀ, ಕೇಂದ್ರದ ಅನುದಾನವನ್ನ ತರುವಂತದ್ದು ನಾನು ಹೇಳ್ತಾ ಇರೋಂಥದ್ದು ಒಂದೆರಡು ಸಾವಿರ ಅಲ್ಲ, ಸುಮಾರು ಅವರ ಅವಧಿ ಒಳಗಡೆ 15,000 ಕೋಟಿಗಿಂತ ಮಿಗಿಲಾದಂತ ಕಾರ್ಯವನ್ನ ಅನುದಾನವನ್ನ 15,000 ಸುಳ್ಳು ಶ್ವೇತಪತ್ರ ಹೊಡಿಸಬೇಕಾಗಿದೆ. 5 ವರ್ಷದ ಅವಧಿಯಲ್ಲಿ ಮೈಸೂರಿಗೆ ಒಂದೇ ಒಂದಿನ ಭೇಟಿ ನೀಡಿಲ್ಲ, ಒಂದು ಪಾದಯಾತ್ರೆ ಮಾಡಿಲ್ಲ, ಒಂದು ಬಡ ಜನರ ಕಷ್ಟ ಸುಖ ಕೇಳಿಲ್ಲ, ಒಂದು ಸಮುದಾಯ ಅನುದಾನ ನೀಡಿಲ್ಲ. ನಿಮ್ಮ ಮಾಡಿರುವ ಮಡಿಕೇರಿ ಇಶ್ಯೂ ಆದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೆಳಗ್ಗೆ ರಾತ್ರಿ ಹಗಲು ನಿಲ್ಲಿಲ್ಲ. ಆದ್ರೆ ಈಗ ಹೇಳ್ತೀನಿ, ಕುಮಾರಸ್ವಾಮಿನೇ
ಬಂದ್ ಮಾಡ್ಬೇಕು ಅಂತಿಲ್ಲ ಅದ್ರ ಟೀಮ್ ಇರ್ತಾರಲ್ಲ ಸಾರಾ ಮಹೇಶ್ ಅವರು ರಾತ್ರಿ ಇಡೀ ನಿದ್ದೆ ಮಾಡದೆ ಅವಾಗ ಇಡೀ ಲೋಕಸಭಾ ಇಡೀ ಮೈಸೂರು ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ರಾಜ್ಯ ಒಪ್ಕೊಂಡಿದೆ ಅವ್ರು MP ಅವ್ರ ಕೊಡುಗೆ ಏನ್ ಸರ್? ಮಡಿಕೇರಿಯಲ್ಲಿ ಪ್ರವಾಹ ಬಂದಾಗ MP ಅವ್ರು ಎಲ್ಲೋಗಿದ್ರು, ಬಿಜೆಪಿ ಅವ್ರು ಎಲ್ಲೋಗಿದ್ರು? ನಿರ್ಮಲಾ ಸೀತಾರಾಮನ್ ಕರ್ಕೊಂಡು ಬಂದ್ರಲ್ಲ, ಬಂದು ವಾಸ್ತವಾಂಶ ತಿಳ್ಕೊಳ್ದೇನೆ ಬಂದು ಒಂದು ಕಾಮೆಂಟ್ ಕೊಡ್ತಾರೆ, ಮೀಟ್ ಟು ಮೀಟ್ ಅಂತ ಒಂದು ಕಾಮೆಂಟ್ ಕೊಡ್ತಾರೆ. ಅಲ್ಲಿ ವಾಸ್ತವಾಂಶ ಒಂದ್ ರೋಡ್ ಇಂದ ಒಂದ್ ರೋಡ್ ಹೋಗಕ್ ಆಗಲ್ಲ. ಆ ತರ ಚುನಾವಣೆ ಬೇರೆ ಆದ್ರೆ ಒಂದು ಸಂದರ್ಭ, ಒಂದು ಕೊಡಗು ಬಗ್ಗೆ ಪ್ರೀತಿ ತೋರ್ತಾರಲ್ಲ ಈ ಪ್ರತಾಪ್ ಸಿಂಹ ಅವರು, ಕೊಡಗು ಬಗ್ಗೆ ಪ್ರೀತಿ ತೋರುವುದನ್ನ ಅವತ್ತು ಏನು ಅವತ್ತು ವ್ಯವಸ್ಥೆ ಆಯ್ತು ಅಂತ ಸಂದರ್ಭದಲ್ಲಿ ಅವರು ಕೈ ಜೋಡಿಸಿದ್ರೆ ನಾವು ನಿಜವಾಗ್ಲೂ ಒಪ್ಕೊತಾ ಇದ್ವಿ. ಅವತ್ತು ಒಂದು ದಿವಸ ಕೈ ಹಿಡಿಲ್ಲ. ಒಂದ್ ನಿಮಿಷ ಲಕ್ಷ್ಮಣ ಅವರೇ, ಬಿಜೆಪಿ ಹೇಳ್ತಾ ಇದೆ ಪ್ರತಾಪ್ ಸಿಂಹ ಏನ್ ಮಾಡಿದ್ರು ಅಂದ್ರೆ 15,000 ಕೋಟಿ ರೂಪಾಯಿ ಅಷ್ಟು ಅನುದಾನ ತಂದು ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ, ಜಾರಿಯಲ್ಲಿದೆ ಅಂತ ಹೇಳ್ತಾರೆ. ಇದು ತಾವು 16 ವರ್ಷಗಳಿಂದ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀರಿ. ದಯಮಾಡಿ ತಾವೇ ಹೇಳಿ ಸರ್, ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ 15,000 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತಾ? ಯಾವ್ದಾದ್ರು ಇದ್ರೆ ನಾನು ಬರ್ಕಂತೀನಿ. ಈಗ ಅವರ ವಿಚಾರದಲ್ಲಿ ನಾನೇ ಪ್ರಚಾರ ಮಾಡ್ತೀನಿ. 3 ವರ್ಷದ ಹಿಂದೆ ನಂಜನಗೂಡಲ್ಲಿ ಒಂದು ಜವಳಿ ಪಾರ್ಕ್ 5 ಕೋಟಿ ಜವಳಿ ಪಾರ್ಕ್ನ ಘೋಷಣೆ ಮಾಡಿದ್ದು ಬಿಟ್ರೆ, ನಾವು ಹಿಂದೆ UPA ಸರ್ಕಾರದಲ್ಲಿ ನರ್ಮ್ ಯೋಜನೆಗಳನ್ನ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೆ ಇವ್ರ ಹೆಸರು ಹಾಕೊಂಡು ನಂದು ಅಂತ ಹೇಳ್ಕೊಂಡು ಪತ್ರಿಕೆ ಇದನ್ನ ಬುಕ್ಕಲ್ಲಿ ಯಾರು ಅಂತ ಫೈಟ್ ಶುರು ಆಗಿದೆ. ಬಿಜೆಪಿ ಕಾಂಗ್ರೆಸ್ JDS ಮಧ್ಯೆ ಮೈಸೂರಿನ ಅಭಿವೃದ್ಧಿಗೆ ಅಪ್ಪ ಅಮ್ಮ ಯಾರು ಅನ್ನೋ ಚರ್ಚೆ ಶುರು ಆಗಿದೆ. ಇದ್ರ ಅಪ್ಪ ಯಾರು ಇದ್ರ ಅಮ್ಮ ಯಾರು ಕ್ಲೇಮ್. ಸೊ ನಾನಿಲ್ಲಿ ಒಂದಷ್ಟು ಹೋರಾಟಗಾರರಿದ್ದಾರೆ ಇಲ್ಲಿ ಮೈಸೂರಿನಲ್ಲಿ. ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ನಮ್ಮಪ್ಪ ಅಂತ ಬಿಜೆಪಿ ಹೇಳ್ತಾರೆ, JDS ಕಾಂಗ್ರೆಸ್ ಅದು ನಮ್ಮಪ್ಪ ಅಂತ ಹೇಳ್ತಾರೆ. ಆ ಅಭಿವೃದ್ಧಿ ಅನ್ನುವಂಥ ತಂದೆ ತಾಯಿ ಯಾರು? ಯಾರಪ್ಪನೂ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಚುನಾವಣೆ 2 ವರ್ಷ ಇದ್ದಂಗೆ ಆ ರೈಲ್ ಬಿಟ್ಟೆ ಈ ರೈಲ್ ಬಿಟ್ಟೆ ಅಂತ ಹೇಳ್ತಿದ್ದಾರೆ. 4 ವರ್ಷದಲ್ಲಿ MP ಏನಂತ ಗೊತ್ತಾಗಿಲ್ಲ. ಇಲ್ಲಿ ಇನ್ನೂ ಕೂಡ ನೀರಿನ ಸಮಸ್ಯೆ ಇದೆ. ನಾವು ಈಗಾಗಲೇ ಒಂದು ಅಣೆಕಟ್ಟೆ ಡ್ಯಾಮ್ ಬೇಕು ಅಂತ ಕೇಳ್ತಾ ಇದೀವಿ. ಅದು ಈ ನಂಜನಗೂಡು ಭಾಗದಲ್ಲಿ ಒಂದು ಮಾಡಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ಆದ್ರೆ ಕಪಿಲಾ ನದಿಗಳು ಹೋಗುತ್ತೆ, ನೀರು ಎಲ್ಲಿಗೂ ಹೋಗ್ತಾ ಇಲ್ಲ. ನಮ್ಗೆ ಯಾವ ರೀತಿ ಇದೆ 3 ಪಕ್ಷ ಯಾರೇ ಬಂದು ಸಹ ತಮಿಳುನಾಡಿಗೆ ಮಂಡಿ ಉರ್ತಾರೆ, ತಮಿಳುನಾಡು ಹೇಳೋದಂಗೆ ಕೇಳ್ತಾರೆ. ಕಾವೇರಿ ವಿಷಯದಲ್ಲಿ ಇವತ್ತು ನೀವು ಮಹದಾಯಿ ಯೋಜನೆಗಳು ಇರ್ಬೋದು, ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಹೇಳ್ತಾರೆ, ಕಾಂಗ್ರೆಸ್ ಬಿಜೆಪಿ ಹೇಳ್ತಾರೆ. ಇಲ್ಲಿ ಮೇಕೆದಾಟು ತಗೊಂಡ್ರೆ ಸಿದ್ದರಾಮಯ್ಯ ಗುದ್ಲಿ ಪೂಜೆ ಮಾಡಿದ್ರು ಅಷ್ಟೇ. ಅಲ್ಲಿ ಮೇಲ್ಗಡೆಯಿಂದ ಕೇಂದ್ರ ಸರ್ಕಾರ ಇನ್ನೇನು 2 ವರ್ಷ ಇದ್ದಂಗೆ ಏನ್ ಮಾಡ್ತೋ, ಇಲ್ಲ ನಾವು ಮೇಕೆದಾಟು ಪ್ರಾರಂಭ ಮಾಡ್ತೀವಿ ಅಂತ ಇದುವರೆಗೂ ಇಲ್ಲ. ಕಾಂಗ್ರೆಸ್ಸಿನ ಮಿತ್ರರು ಹೇಳ್ತಾರೆ ಪ್ರತಾಪ್ ಸಿಂಹ ಅವರು ಏನ್ ಯೋಜನೆ ತಂದ್ರು ಅಂತ ಹೇಳಿ 15,000 ಕೋಟಿ ಕೊಡ್ತಾರೆ. 15,000 ಕೊಡ್ತಾರ 7,500 ಕೋಟಿ ರೂಪಾಯಿ ಮೈಸೂರು ಬೆಂಗಳೂರು ಮಧ್ಯೆ ಇರ್ತಕ್ಕಂಥ 8 ಪಥದ ರಸ್ತೆ 7,500 ಕೋಟಿ ರೂಪಾಯಿ ಬರೀ DPR ಅಲ್ಲ, ಕೆಲಸ ಪ್ರಾರಂಭ ಆಗಿದೆ 7,500 ಕೋಟಿದು. ಪ್ರತಾಪ್ ಸಿಂಹ ಅವರು ಕಾಣಿಸೋದು ಎಲ್ಲಿ ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಬರ್ತಾರೆ. ಅದು 8-9:30 ಒಳಗಡೆ ಅಣ್ಣ ಹಿಂಗ್ ಹಿಡ್ಕೋತಾರೆ. ನಾನು ಪೇಪರ್ ಬಂದ್ಬಿಟ್ಟು ಲೈವ್ ಅಲ್ಲಿ ಬಂದ್ಬಿಟ್ಟು ಅವ್ರೆ ಹೇಳಿ ಸರ್, ಕೆಲಸ ಮಾಡಿರೋ ಇರ್ಲಿ ಸರ್, ಕೆಲಸ ಮಾಡಿರೋ ಬರೀ ಗಲಾಟಿ 5 ವರ್ಷದಲ್ಲಿ ಬರೀ ಹಿಂದೂ ಮುಸ್ಲಿಂ ಗಲಾಟಿ ಮಾಡಿಸಿ ಎಲ್ಲ ಫಜೀತಿ ಮಾಡಿರೋದು ಸುನ್ನೆ. 2.5 ಲಕ್ಷ ಲೀಡ್ ಇಂದ ಹೊಡಿತಾರೆ ವಿಜಯಶಂಕರ್ ಸಾಹೇಬ್ರು. ಬಿಡಿಯಾಗಿ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಅವರು ಯೂಸ್ ಅಮೌಂಟ್ ಅಂತ ಹೇಳ್ತಾರೆ, ಮತ್ತೆ ದೊಡ್ಡ ಪ್ರಮಾಣದ್ದು ಅಂತ ಹೇಳ್ತಾರೆ, ಯಾರಿಗೂ ಕಾಣಿಸ್ತಾ ಇಲ್ಲ ಯಾವ ತರ ದೊಡ್ಡದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮೋದಿ ಅವರ ಸಾಧನೆ 5 ವರ್ಷದಲ್ಲಿ ಶೂನ್ಯ ಅಂತ ಹೇಳ್ತಾ ಇದೆ. ಜನಸಾಮಾನ್ಯರು ಪ್ರತಿಯೊಬ್ಬ ಬಡವರು ಕೂಡ 15 ಲಕ್ಷ ಅಕೌಂಟ್ ಹಾಕ್ತಾರೆ ಅಂತ ಹೇಳಿದ್ರಲ್ಲ, 15 ಲಕ್ಷ ಅಕೌಂಟ್ ಬಂದಿದ್ಯಾ ಅಂತ ಚೆಕ್ ಮಾಡ್ತಾ ಇದೀವಿ. ಪ್ರತಾಪ್ ತೋರಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡಿದ್ದು ನಮ್ಮ ಮೈತ್ರಿ ಸರ್ಕಾರ, ಸಿದ್ದರಾಮಯ್ಯ. ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, JDS ಅವರು ಫೇಸ್ಬುಕ್ ಲೈವ್ ಮಾಡಿದ್ದಾರೆ. ಈ ಪ್ರತಾಪ್ ಸಿಂಹ ಯಾವುದೇ ಪ್ರತಾಪ ತೋಡಿಲ್ಲ, ಕೆಲಸ ಮಾಡಿದ್ದಾರೆ. ಡಬಲ್ ಟ್ರ್ಯಾಕ್. ಮತ್ತೆ ಸಿದ್ದರಾಮಯ್ಯನ ಯಾಕೆ ಸೋಲ್ಸಿದ್ರು? ಸಿದ್ದರಾಮಯ್ಯನ ಬಾದಾಮಿಗೆ ಯಾಕೆ ಕಳಿಸಿದ್ರು ಇವರು? ಸಿದ್ದರಾಮಯ್ಯ ಕೆಲಸ ಮಾಡಿದ್ರೆ ಬಾದಾಮಿಗೆ ಯಾಕೆ ಹೋಗ್ಬೇಕಾಯ್ತು? ಇಲ್ಲೇ ಸೋತ್ಕೊಂಡು ಚಾಮುಂಡೇಶ್ವರಿಲಿ ಸೋತ್ಕೊಂಡು ಮನೆಗೆ ಹೋದ್ರು. ಪ್ರತಾಪ್ ಸಿಂಹ ಹೈಯೆಸ್ಟ್ ಅನುದಾನ ತಂದು ಕೆಲಸ ಮಾಡಿದ್ದಾರೆ. ರೈಲ್ವೆ ಟ್ರ್ಯಾಕ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಎಲ್ಲ ಕೆಲಸ ಮಾಡಿದ್ದಾರೆ. ಇವ್ರು 60 ವರ್ಷ ಕಾಂಗ್ರೆಸ್ ಏನ್ ಕೆಲಸ ಮಾಡಿದ್ರು 60 ವರ್ಷದಲ್ಲಿ? ಅಭಿವೃದ್ಧಿ ವರ್ಸಸ್ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ JDS ಮಿತ್ರ ಪಕ್ಷಗಳು, ಒಂದ್ ಕಡೆ ಬಿಜೆಪಿ. ಅಭಿವೃದ್ಧಿ ವರ್ಸಸ್ ಅಭಿವೃದ್ಧಿ ಅಂದ್ರೆ ಪ್ರತಾಪ ಸಿಂಹ ಅಭಿವೃದ್ಧಿ ವರ್ಸಸ್ ಕುಮಾರಸ್ವಾಮಿ ಅಭಿವೃದ್ಧಿನ, ಪ್ರತಾಪ ಸಿಂಹ ಅಭಿವೃದ್ಧಿ ವರ್ಸಸ್ ಸಿದ್ದರಾಮಯ್ಯನ. ಒಟ್ಟು ಇದರಲ್ಲಿ ಪ್ರಶ್ನೆನೇ ಇಲ್ಲ. ಪ್ರತಾಪ್ ಸಿಂಹ ಮತ್ತೆ ಮೋದಿ ಅವರ ಕಳೆದ 5 ವರ್ಷದ ಆಡಳಿತ ನನಗೆ ನಂಬಿಕೆ ಇದೆ. ನಾವು ಮಾವಿನ ಗಿಡ ನೆಟ್ಟಿರೋದು,
ಮಾವಿನ ಫಲವನ್ನೇ ನಾವು ಪಡಿತೀವಿ. ನಾವು ಅವರು ಬೇವಿನ ಗಿಡ ನೆಟ್ಟಿರೋದು. ಕಾವೇರಿ ಪರವಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇವರು ಎಲ್ಲೋಗಿದ್ರು? ಇವತ್ತು ಮಡಿಕೇರಿ ಮೈಸೂರು ಕಾವೇರಿ ಇಶ್ಯೂ ಅಂತ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿಂದ ಶುರು ಆದ್ರೆ ಇಡೀ ಕರ್ನಾಟಕದಲ್ಲಿ ಕೆಲವು ಭಾಗಗಳು ಕಾವೇರಿ ಇಶ್ಯೂನಲ್ಲಿ ಪಾಲ್ಗೊಳ್ತು. ಇವತ್ತು 17 ಎಂಪಿಗಳು ಎಲ್ಲೂ ಪಾಲ್ಗೊಂಡಿರ್ಲಿಲ್ಲ. ಯಾವುದೇ ಯಡಿಯೂರಪ್ಪನಾಗ್ಲಿ ಇವ್ರ ಹತ್ರ ಅಜೆಂಡಾ ಇಲ್ಲ, ಬರೀ ಮೋದಿ ಮೋದಿ ಬಿಟ್ರೆ ಇವ್ರ ಹತ್ರ ಇನ್ನೇನು ಅಜೆಂಡಾ ಇಲ್ಲ. ಹೌದು ಸರ್, ನಿಮ್ ರಾಹುಲ್ ಗಾಂಧಿ ಇದ್ದಂಗೆ ಅವ್ರು ಮೋದಿ ಇದ್ದಂಗೆ. ಸರ್ ಮೋದಿನೇ ಮೋದಿ ರಾಹುಲ್ ಸರ್, ನಾವು 5 ವರ್ಷದಲ್ಲಿ ಏನ್ ಕೊಟ್ಟಿದ್ದಾರೆ ಸರ್? ಕಳೆದ ಚುನಾವಣೆ ಸಂದರ್ಭದಲ್ಲಿ ಮೋದಿಯವರು ಮೈಸೂರಿಗೆ ವಿಸಿಟ್ ಮಾಡಿದಾಗ ಒಂದು ಘೋಷಣೆಯನ್ನ ಮಾಡಿದ್ರು, ಮೈಸೂರು ನಗರವನ್ನು ನಾವು ಪ್ಯಾರಿಸ್ ಮಾಡ್ತೀವಿ ಅಂತ. ಈಗ 7ನೇ ತಾರೀಕು ಬರ್ತಾ ಇದ್ದಾರೆ. ನಾವು ಕೇಳ್ತೀವಿ, ಮೈಸೂರು ನಗರನ ಯಾವ ರೀತಿ ಪ್ಯಾರಿಸ್ ಮಾಡಿದ್ರಿ ನೀವು ಅನ್ನುವಂಥದ್ದು ನಾವು ಕೇಳ್ತೀವಿ. ನೀವು ಅಭಿವೃದ್ಧಿ 3 ಜನ ಕ್ಲೇಮ್ ಮಾಡ್ಕೊಳ್ತಾ ಇದ್ರೆ, ಬೆನ್ನು ಬಾರಿಸ್ಕೊಳ್ತಾ ಇದ್ರೆ, ಬೆನ್ನು ಚಪ್ಪರಿಸ್ಕೊಳ್ತಾ ಇದ್ರಲ್ಲ. ಹಾಗಾದ್ರೆ ಒಂದ್ ಕಡೆ ಮೈತ್ರಿ ಸರ್ಕಾರ, ಒಂದ್ ಕಡೆ ಬಿಜೆಪಿ ಶ್ವೇತ ಪತ್ರ ಹೊರಡಿಸಕ್ ರೆಡಿ ಇದ್ದಾರೆ ಇಬ್ಬರು ಜನರು. ನಮ್ಮ ಆಚರಣೆನೇ ಶ್ವೇತ ಪತ್ರ ತರ, ಶ್ವೇತ ಪತ್ರನು ಹೊರಡಿಸ್ತೇವೆ. ತಮಗೊಂದು ಮಾಹಿತಿ ಇರಲಿ ನಿಮ್ಗೆ, ಈ ಪ್ರಮಾಣದಲ್ಲಿ ನಾವು ನಾಳೆ ರೆಡಿ ಇದ್ದೀವಿ ವಿತಿನ್ 2 hours. ಈಗ ನಾನು ಈಗ ರೆಡಿ ಇದ್ದೀನಿ. ಅಭಿವೃದ್ಧಿ ವರ್ಸಸ್ ಅಭಿವೃದ್ಧಿ, ಒಂದ್ ಕಡೆ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಇಬ್ಬರು ಕೂಡ ನಾಳೆ ಮೈಸೂರಿನಲ್ಲಿ ಅಭಿವೃದ್ಧಿಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ. ಮೈಸೂರಿನಿಂದ ಕ್ಯಾಮ್ರಾಮನ್ ಕಿರಣ್ ಜೊತೆ ಲಕ್ಷ್ಮಣ್ ಹೂಗಾರ್, ನ್ಯೂಸ್ 18 ಕನ್ನಡ, ಮೈಸೂರು.